ಮಲೆನಾಡು ಚಿಕ್ಕಮಗಳೂರು ಹೋಮ್ ಸ್ಟೇ ಸಾವು ಪ್ರಕರಣಕ್ಕೆ ಈಗ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಐಟಿ ಸುಂದರಿಯ ಪ್ರಾಣ ತೆಗೆದ ವಿಷಕಾರಿ ಅನಿಲ. ಮಲೆನಾಡು ಚಿಕ್ಕಮಗಳೂರು ಹೋಮ್ ಸ್ಟೇ ಸಾವಿನ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್. ಐಟಿ ಸುಂದರಿಯ ಪ್ರಾಣ ತೆಗೆದ ವಿಷಕಾರಿ ಅನಿಲ. ಬಾತ್ರೂಮ್ನಲ್ಲಿ ಗೀಜರ್ ಸೋರಿಕೆ ಸಾವಿಗೆ ಕಾರಣ ಆಯಿತಾ? 4 ತಿಂಗಳ ಬಳಿಕ ಬಯಲಾದ ಸತ್ಯ ಇದು. ಈ ಗ್ಯಾಸ್ ಗೀಜರ್ ಸೋರಿಕೆಯಿಂದ ರಾಜ್ಯದಲ್ಲಿ ಇನ್ನೆಷ್ಟು ಸಾವಾಗಬೇಕು? ಬೆಂಗಳೂರಿನ ಐಟಿ ಉದ್ಯೋಗಿ ರಂಜಿತಾ ಸಾವು ಪ್ರಕರಣಕ್ಕೆ ಹೊಸ ತಿರುವಿದು. ವಿಷಕಾರಿ ಅನಿಲ ಸೇವನೆಯಿಂದ ಸಾವು. ಮರಣೋತ್ತರ ಪರೀಕ್ಷೆಯಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಸೇವನೆ ದೃಢಗೊಂಡಿದೆ. ಬಾತ್ರೂಮ್ನಲ್ಲಿ ಸರಿಯಾದ ಗಾಳಿ ಹೋಗೋದಕ್ಕೆ ದಾರಿ ಇಲ್ಲ, ಅರ್ಥಾತ್ ವೆಂಟಿಲೇಟರ್ ಇಲ್ಲ. ಇದೇ ಕಾರಣಕ್ಕೆ ಉಸಿರುಗಟ್ಟಿ ರಂಜಿತಾ ಸಾವು. ಸುರಕ್ಷತಾ ಕ್ರಮಗಳನ್ನು ಗಾಳಿಗೆ ತೂರಿದ ಮಾಲೀಕ ಸುಧಾಕರ್ ಒಳಗಾಕಬೇಕು ಈ ಕಟ್ಟಡ ಮಾಲೀಕರನ್ನ. ಹೋಮ್ ಸ್ಟೇ ಮಾಲೀಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗ್ಯಾಸ್ ಗೀಜರ್ನಿಂದ ಹೊರಬಂದ ಅನಿಲವೇ ವಿಷವಾಯಿತು. ಆ ಬದುಕಿ ಬಾಳಬೇಕಾಗಿದ್ದ ಹೆಣ್ಣು ಮಗಳು ಅನ್ಯಾಯಯುತವಾಗಿ ಸಾವನ್ನಪ್ಪಿದ್ಲು. ನಿಶ್ಚಿತಾರ್ಥಕ್ಕೆ ಬಂದಿದ್ದ ಯುವತಿ ಶವವಾಗಿ. ಅಕ್ಟೋಬರ್ನಲ್ಲಿ ನಡೆದಿದ್ದ ಘಟನೆಯ ಕರಾಳ ಮುಖ ಈಗ ಬಯಲಾಗಿದೆ. ಕಿಟಕಿಗಳಿಲ್ಲದ ಬಾತ್ರೂಮ್ಗಳಲ್ಲಿ ಗ್ಯಾಸ್ ಗೀಜರ್ ಬಳಕೆ ಅಪಾಯಕಾರಿ. ಹೋಮ್ ಸ್ಟೇ ಮಾಡೋದಕ್ಕೆ ಯೋಗ್ಯತೆ ಇದ್ದವರಿಗೆ ಗೀಜರ್ ಇಡೋ ಜಾಗದಲ್ಲಿ ವೆಂಟಿಲೇಟರ್ ಅಳವಡಿಸೋ ಯೋಗ್ಯತೆ ಮತ್ತು ಸಾಮರ್ಥ್ಯ ಇಲ್ಲದಿದ್ದರೆ ಕಿರಾಣಿ ಅಂಗಡಿಗಳನ್ನ ಇಟ್ಕೊಳ್ಳಿ, ಹೋಮ್ ಸ್ಟೇ ಮಾಡೋದಕ್ಕೆ ಹೋಗಬೇಡಿ. ಚಿಕ್ಕಮಗಳೂರಿನಲ್ಲಿ ಆ ಸುಂದರಿ ಹೆಣ್ಣುಮಗಳು ಪಾಪ ಸಮಾಜದಲ್ಲಿ ಬದುಕಿ ಬಾಳಬೇಕಾಗಿದ್ದಂಥ ಹೆಣ್ಣುಮಗಳು. ನಿಶ್ಚಿತಾರ್ಥ ಆಗಿತ್ತಂತೆ. 100 ಕನಸುಗಳು ತಲೆಯಲ್ಲಿ ಹೊತ್ಕೊಂಡು ಆ ತುಂಬಿದ ಹೃದಯದೊಂದಿಗೆ ತನ್ನ ಮುಂಬರುವ ಮದುವೆಯ ಕಲ್ಪನೆಯನ್ನು ಹೊತ್ಕೊಂಡಿದ್ದ ಹೆಣ್ಣುಮಗಳು ಹೋಮ್ ಸ್ಟೇಯಲ್ಲಿ ಸ್ಟೇ ಆಗಿದ್ರು. ಆ ಸಂದರ್ಭದಲ್ಲಿ ಹೋಮ್ ಸ್ಟೇಯ ಗ್ಯಾಸ್ ಗೀಜರ್, ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಗೀಜರನ್ನು ಬಳಸ್ತಾರೆ ಸಾಮಾನ್ಯವಾಗಿ, ಎಲೆಕ್ಟ್ರಿಕೋ ಮತ್ತೊಂದೋ ಮಗದೊಂದು. ಅದರಿಂದ ಹೊರಸೂಸುವ ಅನಿಲ ಇದೆಯಲ್ಲ, ಅದು ಅತ್ಯಂತ ವಿಷಕಾರಿ. ಕಾರ್ಬನ್ ಮೊನಾಕ್ಸೈಡ್ ಎನ್ನುವಂತಹ ಅನಿಲ ಅದು ಮನುಷ್ಯನ ಶ್ವಾಸಕೋಶಕ್ಕೆ ನೇರವಾಗಿ ತಾಕಿದರೆ ಮನುಷ್ಯ ಖಾಲಿ. ಇನ್ನು ಆ ಹೋಮ್ ಸ್ಟೇ ಓನರು, ನೀವು ಶೋಕಿಗಾಗಿ ಹೋಮ್ ಸ್ಟೇ ಮಾಡ್ಕೋತೀರೋ ಅಥವಾ ಆದಾಯದ ಮೂಲಕ್ಕಾಗಿ ಹೋಮ್ ಸ್ಟೇ ಮಾಡ್ಕೋತೀರೋ, ಮಾಡಿಕೊಳ್ಳುವ ಮುನ್ನ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಯೋಗ್ಯತೆ ಮತ್ತು ಕೆಪಾಸಿಟಿ ಇದ್ದರೆ ಮಾತ್ರ ಹೋಮ್ ಸ್ಟೇ ಮಾಡ್ಕೋಬೇಕು. 100 ಜನ ಬರ್ತಾರೆ ನಂಬಿ. ಈ ಗ್ಯಾಸ್ ಗೀಜರ್ನಿಂದ ಆಗಿರ್ತಕ್ಕಂಥ ಅನಾಹುತ ಒಂದೆರಡ, ದಿನಕ್ಕೆ 2 ವರದಿಗಳಾಗ್ತವೆ ರಾಜ್ಯದಲ್ಲಿ. ಗ್ಯಾಸ್ ಗೀಜರ್ ಸೋರಿಕೆಯಾಗಿ ತಾಯಿ ಮಗಳು ಸಾವು. ಎಷ್ಟು ವರದಿಗಳು! ಇಷ್ಟೆಲ್ಲವೂ ನಮ್ಮ ಕಣ್ಣು ಮುಂದೆ ಪಾಠಗಳಿದ್ರೂ ಕೂಡ ಹೋಮ್ ಸ್ಟೇಯ ಮಾಲೀಕರು ಯಾಕಿದ್ರಲ್ಲಿ ಎಚ್ಚೆತ್ತುಕೊಳ್ತಾ ಇಲ್ಲ? ದುಡ್ಡು ಮಾಡುವ ತೆವಲು ನಿಮ್ಮದಾಗಿದ್ದರೆ ನೀವು ತೆಗೆದುಕೊಳ್ಳಬೇಕಾದ ಒಂದಷ್ಟು ಪ್ರಿಕಾಷನ್ ಕ್ರಮಗಳಿದ್ದಾವೆ, ಅದನ್ನು ಕೂಡ ಅನುಸರಿಸಬೇಕಲ್ಲ. ಆ ಹೆಣ್ಣುಮಗಳು ಮಾಡಿದ ತಪ್ಪೇನು? ಆ ಹೆಣ್ಣುಮಗಳು ಕೊಲೆಯಾಗಿ ಹೋಗಿದ್ದ ಅಲ್ಲ. ಕೇವಲ ಒಂದು ಕ್ಷುಲ್ಲಕ ಕಾರಣ, ಗ್ಯಾಸ್ ಗೀಜರ್ನ ಮುಖಾಂತರ. ಗ್ಯಾಸ್ ಗೀಜರ್ ಅದರ ವಿಷಕಾರಿ ಅನಿಲ ಸೇವನೆಯಿಂದ ಹೆಣ್ಣುಮಗಳು ಸಾಯ್ತಾಳೆ ಅನ್ನೋದಾದರೆ ಆಕೆಯ ಭವಿಷ್ಯಕ್ಕೆ ಯಾರು ಉತ್ತರ ಕೊಡ್ತೀರಿ? ಅರ್ಧಕ್ಕೆ ಹೋದಂತಹ ಪ್ರಾಣ ಅದು ಹಿಂತಿರುಗಿ ಬರುತ್ತಾ? ಆಕೆಗಾಗಿ ಕಾದು ಕೂತಿದ್ದ ವಧು, ಆತನ ಗತಿ ಏನು? ಹೆತ್ತವರು ಸಂಕಟಕ್ಕೆ ಯಾರು ಮುಲಾಮು ಹಚ್ಚೋರು? ಸೊ ನಿಜಕ್ಕೂ ಕೂಡ ಇದಾಗಿ ಒಂದಷ್ಟು ದಿವಸಗಳಾಗಿತ್ತು, ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಥೆ ಹೇಳ್ತಾ ಇದೆ. ಮರಣೋತ್ತರ ಪರೀಕ್ಷೆಯ ವರದಿ. ಇನ್ನು ಆತನನ್ನು ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಹೋಮ್ ಸ್ಟೇ ಓನರ್ ಕಾರ್ಬನ್ ಮೊನಾಕ್ಸೈಡ್ ಎನ್ನುವಂತಹ ವಿಷಕಾರಿ ಅನಿಲವನ್ನು ನೇರವಾಗಿ ಶ್ವಾಸಕೋಶಕ್ಕೆ ಪ್ರವೇಶ ಮಾಡಿದ ಕಾರಣಕ್ಕೆ ಆ ಹೆಣ್ಣುಮಗಳು ಪ್ರಾಣ ಬಿಟ್ಲು. ಈಗ ಆ ಮಾಲೀಕನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಗ್ಯಾಸ್ ಗೀಜರ್ನಿಂದ ಅದರ ಅನಿಲವೇ ಆಕೆಯ ಪ್ರಾಣಕ್ಕೆ ಕಂಟಕ ಆಯಿತು. ನಿಶ್ಚಿತಾರ್ಥಕ್ಕೆ ಬಂದಿದ್ದಂತಹ ಯುವತಿ ಶವವಾಗಿ ವಾಪಸ್ ಹೋದ್ಲು. ಸಂಭ್ರಮದ ಮನೆಯಾಗಬೇಕಾಗಿದ್ದಂತಹ ವಾತಾವರಣ ಶೋಕದ ವಾತಾವರಣಕ್ಕೆ ತಿರುಗಿದೆ. ಅಕ್ಟೋಬರ್ನಲ್ಲಿ ನಡೆದಿದ್ದಂತಹ ಈ ಕರಾಳ ಕೃತ್ಯ, ಕಿಟಕಿಗಳಿಲ್ಲದ ಬಾತ್ರೂಮ್ಗಳಲ್ಲಿ ಗ್ಯಾಸ್ ಗೀಜರ್ ಬಳಕೆ ಅತ್ಯಂತ ಅಪಾಯಕಾರಿ. ಇನ್ನು ನಮ್ಮ ರಾಜ್ಯದ ಜನರಿಗೆ ಒಂದು ಮಾತು, ನೀವು ಗೀಜರ್ಗಳನ್ನು ಬಳಸ್ತೀರಿ ಅಥವಾ ಬಳಸಲೇಬೇಕು ಅಂತ ಅನಿವಾರ್ಯ ಇದ್ದರೆ ಬಳಸಿ. ಉತ್ತಮ ಕಂಪನಿಗಳ ಬ್ರ್ಯಾಂಡ್ಗಳ ಗೀಜರ್ಗಳನ್ನು ಖರೀದಿ ಮಾಡಿ. ಯಾವುದೋ ಕಿತ್ತೋಗಿರೋ ಕಂಪನಿಗಳ ಗೀಜರ್ಗಳಿಂದ ಮಕ್ಕಳು ಪ್ರಾಣ ಕಳೆದುಕೊಳ್ಳುವ ಅನೇಕ ಉದಾಹರಣೆಗಳು ನಡೆದಿದ್ದಾವೆ ರಾಜ್ಯದಲ್ಲಿ. ಹಾಗಾಗಿ
ನೀವು ಬಳಸುವ ಆ ಗೀಸರ್ನ ಪ್ರದೇಶ ಇದೆಯಲ್ಲ, ಅದರ ಪಕ್ಕದಲ್ಲಿ ಒಂದು ಸಣ್ಣ ಕಿಟಕಿ ಇರಲಿ, ವೆಂಟಿಲೇಟರ್, ಹೊರಗಿನ ಗಾಳಿ ಒಳಗೆ ಬರೋ ತರಹದ ಒಂದು ವೆಂಟಿಲೇಟರ್ ವ್ಯವಸ್ಥೆಗಳಿರಲಿ. ಈ ವಿಜ್ಞಾನದ ಸೂತ್ರ ನಿಮಗೆ ಅರ್ಥ ಆಗದೇ ಇದ್ದರೆ ಅರ್ಥ ಆಗುವವ್ರನ್ನ ಕರೆಸಿ ಅದನ್ನು ಇನ್ಸ್ಟಾಲ್ ಮಾಡಿಸ್ಕೊಳ್ಳಿ. ಅಲ್ಪಜ್ಞಾನದಿಂದ ಯಾವುದನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಹೋಗಿ ಪ್ರಾಣವನ್ನು ಕಳೆದುಕೊಳ್ಬೇಡಿ. ನಿಮ್ಮ ಪ್ರಾಣ, ನಿಮ್ಮ ಜೀವ, ನಿಮ್ಮ ಜೀವನ ಅತ್ಯಂತ ಅಮೂಲ್ಯವಾದದ್ದು. ಹಾಗಾಗಿ ನಿಮ್ಮ ಪ್ರಾಣದ ಮೇಲೆ ಜಾಗೃತಿ ಇರಲಿ. ಚಿಕ್ಕಮಗಳೂರಿನ ಹೋಮ್ ಸ್ಟೇನಲ್ಲಿ ನಡೆದಂತಹ ಘಟನೆ ಇದು. ಹೆಣ್ಣುಮಗಳು ಪ್ರಾಣ ಬಿಟ್ಲು. ಈಗ ಆ ಕಟ್ಟಡದ ಮಾಲೀಕನ ವಿರುದ್ಧ FIR ದಾಖಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.